ವೈದ್ಯ ನಾರಾಯಣ ಹರಿ ಅಂತಾರೆ. ಹೌದು, ವೈದ್ಯರು ದೇವರಿಗೆ ಸಮ. ಇನ್ನೇನೋ ಜೀವ ಹೋಗುತ್ತೆ ಎನ್ನುವ ಸಂದರ್ಭದಲ್ಲಿ ವೈದ್ಯರು ತಮ್ಮೆಲ್ಲ ಶಕ್ತಿ ಯುಕ್ತಿ ಧಾರೆ ಎರೆದು ಜೀವ ಉಳಿಸುವ ಪುಣ್ಯದ ಕೆಲಸ ಮಾಡ್ತಾರೆ. ಪ್ರಸಿದ್ಧ ನಿಮಾನ್ಸ್ ಆಸ್ಪತ್ರೆಯೂ ಕೂಡ ಮಾಡಲಾಗದ ಮೆದುಳು ಆಪರೇಷನ್ ಮಾಡಿ ಈ ಆಸ್ಪತ್ರೆ ಪೋಷಕರು ಮತ್ತು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಹಾಗಾದ್ರೆ ಯಾವುದು ಆ ಆಸ್ಪತ್ರೆ? ಈ ಆಸ್ಪತ್ರೆಯ ಘನತೆಯ ಕೆಲಸಕ್ಕೆ ಇಡೀ ಹೊಸಕೋಟೆ ಮತ್ತು ಬೆಂಗಳೂರು ಅಚ್ಚರಿಗೊಂಡಿದೆ. ಹೀಗೆ ವಿಡಿಯೋದಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ವೈದ್ಯರಿಗೆ ಧನ್ಯವಾದ ಹೇಳುತ್ತಿರುವ ಈ ತಂದೆ ತಾಯಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನೆರನಹಳ್ಳಿ ಗ್ರಾಮದವರು. ಕಳೆದ ಮೇ 3ರಂದು ನೆರನಹಳ್ಳಿಯ ಬಾಬು ಮತ್ತು ಲಾವಣ್ಯ ದಂಪತಿಯ ಮಗಳು ಸ್ನೇಹ ಇದ್ದಕ್ಕಿದ್ದಂತೆ ವಾಂತಿ ಮಾಡಿಕೊಂಡು ಒದ್ದಾಡ್ತಾಳೆ. ಭಯಗೊಂಡ ಪೋಷಕರು ಮುಳಬಾಗಿಲಿನ ಖಾಸಗಿ ಆಸ್ಪತ್ರೆಗೆ ತೋರಿಸುತ್ತಾರೆ. ಇದು ನರರೋಗಕ್ಕೆ ಸಂಬಂಧಿಸಿದ ಕಾಯಿಲೆ, ನೀವು ಬೆಂಗಳೂರಿಗೆ ಹೋಗಿ ಅಂದಾಗ ನಿಮಾನ್ಸ್ ಆಸ್ಪತ್ರೆಗೆ ದಾಖಲಿಸುತ್ತಾರೆ. ತಲೆ ಮೆದುಳಿನ ರಕ್ತನಾಳ ಒಡೆದು ರಕ್ತ ಸೋರುವ ಈ ಕಾಯಿಲೆ 1 ಲಕ್ಷ ಜನರಲ್ಲಿ ಇಬ್ಬರಿಗೆ ಮಾತ್ರ ಬರುವ ಕಾಯಿಲೆ. ಈಗಿನ ಸ್ನೇಹಾಳಿಗೆ ಬಂದ ಕಾಯಿಲೆ ಕೊನೆ ಹಂತ ತಲುಪಿದೆ. ನೀವು ಮಗುನ ತೆಗೆದುಕೊಂಡು ಹೋಗಿ ಎಂದು ಕೈ ತೊಳೆದುಕೊಳ್ತಾರೆ. ಇದರಿಂದ ಮತ್ತಷ್ಟು ಗಾಬರಿಗೊಂಡ ಬಾಬು ದಂಪತಿಗೆ ಆಂಬ್ಯುಲೆನ್ಸ್ ಡ್ರೈವರ್ ಹೊಸಕೋಟೆಯ ಸಿಲಿಕಾನ್ ಸಿಟಿ ಆಸ್ಪತ್ರೆಯನ್ನ ರೆಫರ್ ಮಾಡ್ತಾರೆ. ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಒದಗಿಸಿದ ವೈದ್ಯಕೀಯ ಸೇವೆನ ಸಣ್ಣ ಆಸ್ಪತ್ರೆ ಮಾಡಲು ಸಾಧ್ಯವಾ ಅಂತ ಆಶ್ಚರ್ಯಗೊಳ್ತಾರೆ. ಅಂತ ಧೈರ್ಯ ಮಾಡಿ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ಸಿಲಿಕಾನ್ ಸಿಟಿ ಆಸ್ಪತ್ರೆ ಒಂದೊಳ್ಳೆ ಕೆಲಸ ಮಾಡಿದೆ. ಆಸ್ಪತ್ರೆ ವೈದ್ಯರು ಆದ ಡಾಕ್ಟರ್ ಸುಪ್ರೀತ್ ಮತ್ತು ಡಾಕ್ಟರ್ ಮನೋಹರ್ ಅವರ ನರರೋಗ ತಜ್ಞರ ತಂಡ ಅಚ್ಚರಿ ಪಡುವ ರೀತಿ ಆಪರೇಷನ್ ಮಾಡಿ ಸಕ್ಸಸ್ ಆಗಿ ಮಗುವಿನ ಜೀವ ಉಳಿಸಿದ್ದಾರೆ. ನಿತ್ಯ ಜ್ಯೋತಿ ಪಬ್ಲಿಕ್ ಸ್ಕೂಲ್ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗುತ್ತಿದೆ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ. ನಿತ್ಯ ಜ್ಯೋತಿ ಪಬ್ಲಿಕ್ ಸ್ಕೂಲ್, ಮಲ್ಲಸಂದ್ರ, ಹೆಸರುಘಟ್ಟ ಮುಖ್ಯ ರಸ್ತೆ, ಟಿ ದಾಸರಹಳ್ಳಿ, 560057. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535525779 ಹಾಗೂ 9448481782 ಮತ್ತು 9620162253. ಇದು ಸ್ಪೆಷಲ್ ಕೇಸ್ ಸರ್. ಇದು ಸ್ಪೆಷಲ್ ಕೇಸ್. ಯಾಕೆ ಅಂದ್ರೆ ನೋಡಿ, ಇದು 4 ವರ್ಷದ ಮಗು ಏನಾಗಿದೆ ಅಂದ್ರೆ ಅದು ದೊಡ್ಡ ರಕ್ತಸ್ರಾವ ಆಗಿದೆ. ದೊಡ್ಡ ರಕ್ತಸ್ರಾವ ಆಗಿ ಆಲ್ಮೋಸ್ಟ್ ಮೆದ್ಲಲ್ಲಿ. ಸೊ ಇದೊಂದು ಮೇಜರ್ ಕೇಸೇನೆ, ಚಾಲೆಂಜಿಂಗ್ ಆಗಿದೆ. ಸೊ ಅದರಿಂದಾಗೂ ಮಗು ಕಾನ್ಶಿಯಸ್ ಇಲ್ದಲೆ ಬ್ಯಾಕ್ ಟು ಬ್ಯಾಕ್ ಫಿಟ್ಸ್ ಬಂದಿರೋದ್ರಿಂದ ಅದು ಉಳಿಲಿಕ್ಕಿಂತ ಎಲ್ಲಾ ಕಡೆ ಆಸ್ಪತ್ರೆಯಿಂದ ರಿಜೆಕ್ಟ್ ಮಾಡಿ ಕಳಿಸಿದ್ದಾರೆ. ಸೊ ನಮಗ್ ಬಂದು ನೋಡಿದಾಗ ಕ್ಲಿನಿಕಲಿ ನೋಡ್ತೀವಿ ಫಸ್ಟ್ ಪೇಷಂಟ್ನ ಮೂವ್ಮೆಂಟ್ ಇದೆಯೋ ಇಲ್ವೋ. ಒಂದ್ಸಲಿ ಮೂವ್ಮೆಂಟ್ ಇದೆ ಅಂದ್ರೆ ಓಪ್ಸ್ ಬಿಡೋದೇ ಇಲ್ಲ. ಸೊ ಅದನ್ನ ನಾವು ಬ್ಲೀಡಿಂಗ್ ಎಲ್ಲ ಇವಾಕ್ಯುವೇಟ್ ಮಾಡಿ ಅದನ್ನ ಬಂದ್ ಮಾಡಿದ್ಮೇಲೆ ನಾರ್ಮಲ್ ಆಗಿದೆ. ಹಾ. ಸೊ ಇದು ಹೆಂಗೆ ಅಂದ್ರೆ, ಯಾಕೆ ನಾನು ಇದನ್ನ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂದ್ರೆ, ನರದ್ದು ಸರ್ಜರೀಸ್ ಎಲ್ಲ ಹೆಂಗೆ ಅಂದ್ರೆ ನಮ್ಮ ಮನೆಗೆ ಬೆಂಕಿ ಬಿದ್ದಂಗೆ. ಆರಿಸ್ಬೋದು, ಸುಟ್ಟೋಗಿರೋ ಪಾರ್ಟ್ ವಾಪಸ್ ಬರೋದಿಲ್ಲ. ಎಷ್ಟು ಬೇಗ ಆರಿಸ್ತೀವಿ ಅಷ್ಟು ಬೇಗ ಡ್ಯಾಮೇಜ್ ನ ಉಳಿಸ್ಬೋದು. ಅದಕ್ಕೆ ಈಗ ಅವರೆಲ್ಲ ಓಡಾಡ್ಕೊ ಬಂದ್ರು ಇದೇನೋ ತಡ್ಕೊಂತು ಓಕೆ. ಅದೇ ಎಲ್ಲ ಬ್ಲೀಡಿಂಗ್ ಜಾಸ್ತಿಯಾಗಿ ಬಂದ್ಮೇಲೆ, ಕೋಮಾಗ್ ಬಂದ್ಮೇಲೆ ಆಪರೇಷನ್ ಮಾಡಿ ಏನೋ ವ್ಯವಸ್ಥೆ ಮಾಡಿ ಆಗೋದಿಲ್ಲ. ಡಾಕ್ಟರ್ ಸುಪ್ರೀತ್ ಅಂತ, ನಾನು ನ್ಯೂರೋ ಸರ್ಜನ್. ನನ್ನ ಜೊತೆಗೆ ನನ್ನ ಸೀನಿಯರ್ ಡಾಕ್ಟರ್ ಮನೋಹರ್ ಅಂತ, ಇಬ್ರು ಸೇರಿ ಮಾಡಿರ್ತಕ್ಕಂಥದ್ದು. ಸರ್, ಇದು ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮಗೆ ಫಸ್ಟು 10:30 ಅಲ್ಲಿ ಆಗಿ ಸರ್ ಇಂಥ ಒಂದು ಇನ್ಸಿಡೆಂಟ್. ಮಗುಗೆ ಒಂಥರ ಪಿಟ್ಸ್ ಥರ ಬಂದಾಯ್ತು ಸರ್. ಆ ಟೈಮಲ್ಲಿ ನಮಗೇನು ದಿಕ್ಕು ತೋಚ್ತಿಲ್ಲ. ನಾವು ನಮ್ಮ ವಿಲೇಜಿಂದ ಮುಳಬಾಗಿಲು ಬಂದ್ವಿ, ಅಲ್ಲಾಗಲ್ಲ ಅಂತ ಹೇಳಿದ್ರು. ಮತ್ತು ಕೋಲಾರ್ಗೆ ಬಂದ್ವಿ, ಅಲ್ಲಾಗಲ್ಲ ಅಂತ ಹೇಳಿದ್ರು. ಮತ್ತು ಅಲ್ಲಿಂದ ಬೆಂಗಳೂರಿಗೆ ಬಂದ್ವಿ, ಅಲ್ಲೊಂದು 6-7 ಹಾಸ್ಪಿಟ್ಲ್ಗೆಲ್ಲ ಸುತ್ತಾಡಿದ್ವಿ, ಅಲ್ಲಿ ಆಗಲ್ಲ ಕರ್ಕೊಂಡೋಗಿ ಅಂತ ಹೇಳಿದ್ರು. ಮತ್ತು 3 ಗಂಟೆ ರಾತ್ರಿಯಲ್ಲಿ ನಾವು ಆಂಬುಲೆನ್ಸ್ ಡ್ರೈವರು ನಮಗೇನು ದುಃಖ ತಗಿಸ್ತೀರ ನಿಂತ್ಕೊಂಡಿದ್ವಿ ಹಾಸ್ಪಿಟ್ಲ್ ಮುಂದ್ಗಡೆನೆ. ಮತ್ತು ಆಂಬುಲೆನ್ಸ್ ಡ್ರೈವರ್ ಕಾಂಟ್ಯಾಕ್ಟ್ ಮಾಡಿದ್ರು ಸುಪ್ರೀತ್ ಸಾರ್ಗೆ ಕಾಂಟ್ಯಾಕ್ಟ್ ಮಾಡೋರು ಫೋನ್ ತೆಗೆದು ಆಯಿತು ಬನ್ನಿ ನೋಡೋಣ ಹಾಗಂತ ಹೇಳಿದ್ರು ಸರ್. ಅದು ನಾವು ಇದು ಮಾಡಿ ಅವ್ರು ಕರ್ಕೊಂಬಂದು ತುಂಬ ಕೇರಾಗಿ ನೋಡಿಕೊಂಡ್ರು ಸರ್. ಅದೇ ರೀತಿ ಆಪ್ರೇಷನ್ನು ಮಾಡಿದ್ರು, ಸರ್ಜರಿಯನ್ನು ಮಾಡಿ ಇವಾಗ ಮಗು ಚೆನ್ನಾಗಿದೆ ಸರ್. ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಒಂಥರ ಸುಪ್ರೀತ್ ಸರ್ಗೆ ಚಿರಋಣಿಯಾಗಿರ್ತೀವಿ. ವೈದ್ಯ ಲೋಕದಲ್ಲಿ ಅಚ್ಚರಿ ಎನಿಸೋ ಅನೇಕ ಕಾಯಿಲೆಗಳು ಇದೆ. ಒಂದ್ ಕಡೆ ವೈದ್ಯರಿಗೆ ಕೆಲವು ಕಾಯಿಲೆ ಸವಾಲಾದ್ರೆ, ಕೆಲವು ಕಾಯಿಲೆಯ ಸಕ್ಸಸ್ ರೇಟ್ ವೈದ್ಯರನ್ನ ಮತ್ತಷ್ಟು ಒಳ್ಳೆಯ ಕೆಲಸ ಮಾಡಲು ಪ್ರೇರೇಪಿಸುತ್ತೆ.
ಹೌದು, ಹೊಸಕೋಟೆ ಸಿಲಿಕಾನ್ ಸಿಟಿ ಒಂದೊಳ್ಳೆ ಕೆಲಸಕ್ಕೆ ಸಾಕ್ಷಿಯಾಗಿದೆ. ಲಕ್ಷ್ಯದಲ್ಲಿ ಇಬ್ಬರಿಗೆ ಕಾಣಿಸಿಕೊಳ್ಳುವ ಆರ್ಟರಿಯೋ ವೀನಸ್ ಮಾಲ್ಫಾರ್ಮೇಷನ್ ಎಂಬ ಕಾಯಿಲೆಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿ ಪೋಷಕರು ಮತ್ತು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕಡು ಬಡವರು ಆದ ಅಂಗವಿಕಲರು ಆದ ಬಾಬು ಲಾವಣ್ಯ ದಂಪತಿ ಇನ್ನೇನು ನಮ್ಮ ಒಬ್ಬಳೆ ಮಗಳು ನಮ್ಮಿಂದ ದೂರ ಆಗುತ್ತೆ ಎಂಬ ಆತಂಕವನ್ನ ಸಿಲಿಕಾನ್ ಸಿಟಿ ಆಸ್ಪತ್ರೆ ದೂರ ಮಾಡಿದೆ. ಇದೇ ಆಸ್ಪತ್ರೆಯ ವೈದ್ಯರ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ ಅಂತ ಹೇಳಿದ್ರೆ ಸುಪ್ರೀತ್ ಸರ್ ಕಾರ್ನ ಇಲ್ಲಾಂದ್ರೆ 3 ಗಂಟೆ ರಾತ್ರಿಯಲ್ಲಿ ಫೋನ್ ತೆಗೆದ್ರು ಸರ್. ಆಂಬುಲೆನ್ಸ್ ಡ್ರೈವರನ್ನು ಕಾಲ್ ಮಾಡಿದಾಗ ಮತ್ತೆ ಕರ್ಕೊಂಬನ್ನಿ, ನಾನು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ತೀನಿ, ನೀವೇನು ವರಿ ಮಾಡಬೇಡಿ, ನಾನಿದ್ದೀನಿ, ಏನೂ ಆಗಲ್ಲ. ಇವಾಗ ಕೂಡ ಹಂಗೆ ಹೇಳ್ತಾರೆ ಸರ್ ಮಗುಗೆ ಏನೂ ಆಗಿಲ್ಲ, ಚೆನ್ನಾಗಿದೆ, ನೀವೇನು ಭಯ ಬೀಳ್ಬೇಡಿ. ನಾವಾದರೆ ಜಾಸ್ತಿ ಭಯ ಬಿದ್ದುಬಿಟ್ಟಿದ್ದು, ನಮಗಾದ್ರೆ ನಂಬಿಕೆನೇ ಇರಲಿಲ್ಲ ಸರ್ ಮಗು ಇರುತ್ತೆ ಅಂತ. ಇವತ್ತು ನಮ್ಮ ಮಗು ನಾವು ನೋಡ್ತಾ ಇದ್ದೀವಿ ಅಂದರೆ ಸುಪ್ರೀತ್ ಸರ್. ಏನಾಗಿತ್ತು ಮಗುಗೆ? ವಾಮಿಟಿಂಗ್ಸು ಒಂದು 3 ಟೈಮ್ಸ್ ಆಯ್ತು ಸರ್ ಅವತ್ತು ನೈಟು. ನಮಗೆ ಏನೂ ಗೊತ್ತಾಗಿಲ್ಲ. ಮತ್ತೆ ನನ್ನ ಕೈಯಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಮಮ್ಮಿ ವಾಮಿಟ್ ಆಗ್ತಾಯಿದೆ ನನಗೆ ಅಂತೆಲ್ಲೋ. ವಾಮಿಟ್ ಮಾಡಿಬಿಡಮ್ಮ, ಡೈಜೆಷನ್ ಏನೋ ಆಗಿಲ್ಲ ಅಂದ್ಕೊಂಡ್ಬಿಟ್ಟು ಸರ್ ನಾವು. ಮತ್ತೆ ಸ್ವಲ್ಪ ಹೊತ್ತಿಗೆ ಕೈ ಕಾಲು ಜಾಸ್ತಿ ಜೋರಾಗಿ ಒಂದು ಕೈ ಒಂದು ಕಾಲು ಎತ್ತಿ ಮೇಲೆ ಎತ್ತೋದು, ಕೆಳಗಡೆಗೆ ಹಾಕೋದು, ಪಿಡಿಸ್ತಾರೆ ಬಂದ್ಬಿಟ್ಟು ಸರ್. ಮತ್ತೆ ನಮ್ಗೆ ಭಯ ಎತ್ಕೊಂಡ್ಬಿಟ್ಟು ನಾವು ಹಾಸ್ಪಿಟ್ಲ್ ಕರ್ಕೊಂಡ್ಬಂದು ಸರ್. ಮುಲ್ಬಾಗಿಲು ಅಲ್ಲಾಗಲ್ಲ ಅಂದ್ಬಿಟ್ರು ಸರ್. ಮತ್ತೆ ಕೋಲಾರು, ಮತ್ತೆ ಅಲ್ಲಿ ಆಗಲ್ಲ ಅಂತ ಸ್ವಲ್ಪ ನೋಡಿದ್ರು ಸರ್. 1 hour ಅಲ್ಲಿ ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿ ಮತ್ತೆ ಬೆಂಗಳೂರು ಕಳಿಸಿದ್ರೆ ಒಂದು 7-8 ಹಾಸ್ಪಿಟ್ಲ್ ಸುತ್ತಿರ್ತೀವಿ ಸರ್. ಅಲ್ಲೆಲ್ಲ ಒಳಗಡೆ ಗುರ ಕರ್ಕೊಂಡಿಲ್ಲ ಸರ್. ಮಗು ಅಂತೂ ಕೂಡ ಬೆಡ್ ಇಲ್ಲ, ಜಾಸ್ತಿ ಕ್ರಿಟಿಕಲ್ ಆಗಿದೆ, ನೀವು ಮನೆಗೆ ಹೋಗ್ಬಿಡಿ ಅಂತ ಹೇಳ್ಬಿಟ್ರು ಸರ್ ನಮಗೆ. ಮತ್ತೆ ಆಂಬುಲೆನ್ಸ್ ಡ್ರೈವರನ್ನು ಪಾಪ ಸಾರ್ಗೆ ಅಷ್ಟೊತ್ತಲ್ಲಿ ಕಾಲ್ ಮಾಡಿ ಅದೆಲ್ಲ ಹಿಂಗಿದೆ ಸಿಚುವೇಶನ್ ಹಂಗಂತ ಹೇಳಿದ್ಮೇಲೆ ಸಾರ್ ಕರ್ಕೊಂಬರಕ್ಕೆ ಹೇಳಿದ್ರು ಸರ್. ಮತ್ತೆ ಅಷ್ಟೇ ಸರ್, ನಾವೇನು ನೋಡ್ಕೊಂಡಿಲ್ಲ, ಎಲ್ಲ ಸಾರ್ ಅವರೇ ನೋಡ್ಕೊಂಡ್ರು ಸರ್. ಈಗ ಏನಾಗಿದೆ? ಮಗು ಹೇಗಿದೆ ಈಗ? ಇವಾಗ ಚೆನ್ನಾಗಿದೆ ಸರ್. ಮಗು ಮಾತಾಡ್ತಲೆ, ಏನ್ ಬೇಕು ಅಂತೆಲ್ಲ ಹೇಳ್ತಲೆ ಸರ್. ಇತ್ತೀಚೆಗೆ ನಗರ ಹಾಗೂ ಗ್ರಾಮಾಂತರ ಪ್ರದೇಶದ ಆಸ್ಪತ್ರೆಗಳೆಂದು ಬರೀ ಲಾಭ ನಷ್ಟದ ಲೆಕ್ಕಾಚಾರ ಮಾಡ್ತವೆ. ನಗರದ ಪ್ರತಿಷ್ಠಿತ ಆಸ್ಪತ್ರೆಗಳು ಆರ್ಟರಿಯೋ ವೀನಸ್ ಮಾಲ್ಫಾರ್ಮೇಷನ್ ಶಸ್ತ್ರಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡ್ತವೆ. ಮಾಡಿದ್ರೂ ಜೀವ ಉಳಿಯೋದು ಕಷ್ಟ. ಅಂಥದ್ರಲ್ಲಿ ಹೊಸಕೋಟೆಯ ಸಿಲಿಕಾನ್ ಸಿಟಿ ಆಸ್ಪತ್ರೆ, ನಿಮಾನ್ಸ್ ಮತ್ತು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳು ಕೈಚೆಲ್ಲಿದ ಪ್ರಕರಣವನ್ನ ಕೈಗೆತ್ತಿಕೊಂಡು ಯಶಸ್ವಿ ಮೆದುಳು ಆಪರೇಷನ್ ಮಾಡಿ ಜೀವ ಉಳಿಸಿದೆ. ಇಂತಹ ಅಪರೂಪದ ಮತ್ತು ಜನಮೆಚ್ಚುವ ಕೆಲಸ ಮಾಡಿರೋ ಸಿಲಿಕಾನ್ ಸಿಟಿ ಆಸ್ಪತ್ರೆಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಕಡಿಮೆಯೇ. ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.